ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶರತ್ ಶರತ್ ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ ಅದಲ್ಲ ಅಂಕಲ್, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಈ ದುರ್ಗಂಗೆ ನಮ್ಮನೇಲಿ ಹೇಗೆ ಕೆಲಸ ಸಿಕ್ತು ಅಂತ. ಇದರಲ್ಲಿ ಯೋಚನೆ ಮಾಡೋ ಅಂಥದ್ದೇನಿದೆ? ಮಾಳವಿಕಾ ಮೇಡಮ್ ದುರ್ಗನ ಅಪಾಯಿಂಟ್ ಮಾಡಿದ್ದಾರೆ ಅಂದ್ರೆ ಹಿತನ್ ನೋಡ್ಕೊಳಕ್ಕೆ ಅವಳು ಕರೆಕ್ಟ್ ಅಂತ ಅವ್ರಿಗೆ ಅನ್ಸಿದೆ. ಅದಲ್ಲ ಅಂಕಲ್, ನಾ ಹಂಗಲ್ಲ ಹೇಳ್ತಾ ಇರೋದು. ನಮ್ಮ ಮನೇಲಿ ಕೆಲಸ ಖಾಲಿ ಇರೋ ವಿಚಾರ ದುರ್ಗ ಹೆಂಗೆ ಗೊತ್ತಾಯ್ತು? ಅಲ್ವಾ, ಅವಳಿಗೆ ಗೊತ್ತಾಯ್ತು, ನನಗೂ ಗೊತ್ತಾಗ್ತಿಲ್ಲಪ್ಪ. ಅಂದಾಗೆ ಶರತ್, ದುರ್ಗಾ ಹಿತನ್ ಸರಿಯಾಗಿ ನೋಡ್ಕೋತಾಳ? ಗೊತ್ತಿಲ್ಲ. ಐ ಮೀನ್ ದುರ್ಗಾ ಹಿತನ ಹೇಗ್ ನೋಡ್ಕೋತಾಳೆ ಅಂತ ನಮ್ಗಿನ್ನೂ ಗೊತ್ತಿಲ್ಲ ಅಂತ ಹೇಳ್ದೆ. ಆ್ಯಂಡ್ ನನ್ನ ಕ್ಯಾಬಿನ್ ಎಂಟ್ರಿ ಆಗ್ಬೇಕಾದ್ರೆ ನೀವು ಶರತ್ ಹತ್ರ ಮಾತಾಡೋದನ್ನ ನೋಡಿದೆ, ಅದಕ್ಕೆ ನಾನೇ ಆನ್ಸರ್ ಮಾಡಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ದುರ್ಗಾ ಕೆಲ್ಸಕ್ಕೆ ಜಾಯಿನ್ ಆಗಿ 1 ಡೇ ಆಗಿದೆ ಅಷ್ಟೇ. ಸೊ 1 ಡೇಯಲ್ಲಿ ಅವಳು ಹೇಗೆ ಕೆಲಸ ಮಾಡ್ತಾಳೆ ಅಂತ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಅದು ಅಲ್ಲದೆ ಅವಳು ಹಳ್ಳಿಯಿಂದ ಬಂದಿರೋ ಹುಡುಗಿ, ಮಗುನ್ ನೋಡ್ಕೊಳ್ಳೋದ್ರ ಬಗ್ಗೆ ಅವಳಿಗೆ ಜಾಸ್ತಿ ನಾಲೆಜು ಇರಲ್ಲ. ಮಕ್ಕಳನ್ನ ನೋಡ್ಕೊಳ್ಳೋದು ಇಟ್ಸ್ ನಾಟ್ ಎನ್ ಈಸಿ ಜಾಬ್, ಯುನೋ. ಅಂದ್ರೆ ಮಗುನ್ ನೋಡ್ಕೊಳ್ಳೋದು ಕಷ್ಟ ಅಂತ ನೀವು ಒಪ್ಕೋತೀರಾ? ಮಗುನ್ ನೋಡ್ಕೊಳ್ಳೋಕ್ಕೆ ಕ್ವಾಲಿಫಿಕೇಶನ್ ಮುಖ್ಯ ಅಲ್ಲ, ತಾಯಿ ಹೃದಯ ಮುಖ್ಯ. ಪ್ರಪಂಚದಲ್ಲಿ ಎಷ್ಟೊಂದು ಜನ ತಾಯಂದಿರಿದಾರಲ್ವಾ, ಅವರೆಲ್ಲ ಏನು PhD ಮಾಡಿದಾರಾ? ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ದಳ್ವಾ ಅಂಕಲ್. ಆಕ್ಚುಲಿ ಮಕ್ಕಳಿಗೆ ಬೇಕಾಗಿರೋದು ಪ್ರೀತಿ ವಾತ್ಸಲ್ಯ, ಸರ್ಟಿಫಿಕೇಟ್ ಅಲ್ಲ. ಅತ್ತೆ ಯಾಕೆ ಇಷ್ಟೊಂದು ಅರ್ಜೆಂಟಲ್ಲಿ ಬಂದ್ರು? ಯಾಕೆ ಹೀಗೆ ಓಡೋಗ್ತಿದ್ದಾರೆ? ಹಿತ ಹಿತ ಪುಟ ಹಿತ, ಹಿತ ಹುಷಾರಾಗಿದ್ಯಾ ಕಂದ? ನಿಂಗೇನು ಆಗಿಲ್ಲ ತಾನೆ? ಏನಾಯ್ತು ಮೇಡಮ್? ಪುಟ್ ಮೇಡಮ್ ಹುಷಾರಾಗೇ ಇದ್ದಾಳೆ. ನಾನು ಇಷ್ಟೊತ್ತು ಅವಳ ಜೊತೆನೇ ಇದ್ದೆ. ಈಗ ಹಾಲ್ ತರೋಣ ಅಂತ ಕೆಳಗಡೆ ಹೋದೆ ಅಷ್ಟೇ. ಸದ್ಯ ಹಿತ ಹುಷಾರಾಗೇ ಇದ್ದಾಳೆ, ಆದ್ರೆ ಅವಳು ಬಳೆ ಯಾಕೆ ನನಗೆ ಅಪಾಯದ ಸೂಚನೆ ಕೊಡ್ತು? ಅತ್ತೆಗೆ ಪಾಪ ಹಿತ ಮನೇಲಿ ಒಬ್ಳೇ ಇದ್ದಾಳೆ ಅಂತ ಗಾಬರಿ ಆಗಿರ್ಬೇಕು. ಅದಕ್ಕೆ ಪಾಪ ಹೀಗೆ ಹೆದರ್ಕೊಂಡು ಬಂದ್ರು. ಸದ್ಯ ಅವ್ರು ಬಂದಿದ್ದು ಒಳ್ಳೇದಾಯ್ತು. ನನಗಿನ್ನೇನು ಟೆನ್ಷನ್ ಇಲ್ಲ. ಹಿತ ಸೇಫ್ ಆಗಿರ್ತಾಳೆ. ಮೇಡಮ್, ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ನಮ್ಮ ಕೆಲಸ ಪಕ್ಕ ಆಗಿದೆ. ಇನ್ನೇನು 5 ಗಂಟೆ ಆಗ್ತಾ ಬಂತು. ಇನ್ನು ಸ್ವಲ್ಪ ಹೊತ್ತಿಗೆ ಮಗು ಬಂದು ಸ್ವಿಚ್ ಆನ್ ಮಾಡುತ್ತೆ. ಆನ್ ಮಾಡಿದ ತಕ್ಷಣ ಶಾಕ್ ಹೊಡಿಯುತ್ತೆ. ಪ್ರಾಣ ಹೋಗೋಷ್ಟಲ್ದೇ ಇದ್ರು ದುರ್ಗನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ಇದೊಂದು ಕಾರಣ ಸಾಕಾಗುತ್ತೆ. ನಾವಿಲ್ಲೇ ಆಚೆ ಇರ್ತೀವಿ. ನಿಮ್ಗೆ 5 ಗಂಟೆ ಆದ ತಕ್ಷಣ ಮಿಷನ್ ಸಕ್ಸಸ್ಫುಲ್ ಅಂತೇಳಿ ನಿಮಗೆ ಕಾಲ್ ಮಾಡ್ತೀವಿ ಮೇಡಮ್. ಅಯ್ಯೋ ಅಯ್ಯೋ ದೇವ್ರೆ, ಇವ್ರು ಇಷ್ಟೊಂದು ದೊಡ್ಡ ಅನಾಹುತ ಮಾಡೋದಕ್ಕೆ ಪ್ಲಾನ್ ಮಾಡಿದಾರ? ಇಲ್ಲ, ಹಾಗಾಗಕ್ ನಾನು ಬಿಡ್ಬಾರ್ದು. ನನ್ನ ಮಗಳಿಗೆ ಏನೂ ಆಗ್ಬಾರ್ದು. ದುರ್ಗಾ 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 ಬಾಯ್ಲಿ. ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿಯಲ್ಲಿದ್ದೀರಾ? ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಹಿತ ಅಪಾಯದಲ್ಲಿದ್ದಾಳೆ, ಬೇಗ ಹೋಗಿ ಅವಳನ್ನ ಕಾಪಾಡು. ಅಪಾಯನಾ? ಏನಪ್ಪಾಯ? ಆಮೇಲೆ ಹೇಳ್ತೀನಿ ಅಂತ ಹೇಳ್ದೆ ತಾನೆ. ಹೀಗೆ ಪ್ರಶ್ನೆ ಕೇಳ್ತಾ ಟೈಮ್ ವೇಸ್ಟ್ ಮಾಡ್ಬೇಡ ಪ್ಲೀಸ್. ಬೇಗ ಹೋಗು ದುರ್ಗಾ. ಅಲ್ಲ, ಬೇಗ ಹೋಗು. ಹೋಗು ದುರ್ಗಾ, ಹೋಗು ಹೋಗು. ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಏನು ಆಗದೆ ಇರೋ ಹಾಗೆ ಕಾಪಾಡು ತಾಯಿ.
ಈ ಬಳೆ ಯಾಕೆ ಮತ್ತೆ ಹೊಳಿತಾ ಇದೆ? ಅಂದ್ರೆ ನಮ್ಮ ಹಿತ ಪುಟ್ಟಾಗೆ ಏನಾದ್ರೂ ತೊಂದರೆ ಆಗ್ತಿರ್ಬೋದಾ? ಹಿತ ಹಿತ ಹಿತಪುಟ ಅಲ್ಲೇ ನಿಂತ್ಕೋ, ಅದ್ರ ಮೇಲೆ ಕಾಲು ಇಡ್ಬೇಡ. ಹಿತ 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 ಅಯ್ಯೋ ತಾಯಿ, ಪ್ಲೀಸ್ ನನ್ನ ಮಗಳನ್ನ ಕಾಪಾಡು. ಹಿತಪುಟ ಏನಾಗಿಲ್ಲ ಲಕ್ಷ್ಮಿ? ಮೇಡಮ್, ನಿಮ್ಗೇನು? ನನ್ಗೇನು ಆಗಿಲ್ಲ ದುರ್ಗಾ. ಪುಟ್ ಮೇಡಮ್, ನಿಮ್ಗೇನು ಆಗಿಲ್ಲ ಅಲ್ವಾ? ಕೊನೆಗೂ ತಾಯಿ, ನನ್ನ ಮಗಳನ್ನ ಉಳಿಸ್ಬಿಟ್ಟೆ. ನೀನ್ ಅನುಗ್ರಹ ಅವಳ ಮೇಲೆ ಯಾವಾಗ್ಲೂ ಇರ್ಬೇಕು. ಟೈಮ್ ಎಷ್ಟಾಯ್ತು ನೋಡು. 5 ಗಂಟೆ ಆಯ್ತಲ್ಲೋ. ಹೌದಾ? ಹಾಗಾದ್ರೆ ಇಷ್ಟೊತ್ತು ಕರೆಂಟ್ ಹೊಡೆದಿರುತ್ತೆ. ಬಾ ಹೋಗಿ ನೋಡೋಣ. ಯಾರಿಗೇನೆ ಅಲ್ಲೇ ಬರ್ಬೇಡಿ. ಒಂದು ಕ್ಷಣ ತಡ ಆಗಿದ್ರು ಇವ್ರ ಜಾಗದಲ್ಲಿ ಪುಟ್ ಮೇಡಮ್ ಇರ್ತಿದ್ರು. ಸದ್ಯ ಪುಟ್ ಮೇಡಮ್ಗೇನು ಆಗಿಲ್ವಲ್ಲ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.